ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣಂ ಪ್ರಣಮಾಮಃ. ಈ ಕ್ಷೇತ್ರದ ವಿದ್ಯಾದೇವತೆಗೆ ನಮಿಸುತ್ತಾ, ಕ್ಷೇತ್ರದ ವಿದ್ಯಾದರ್ಶಿಗಳಾದ ಶ್ರೀ ಮಂಜುನಾಥ್ ಸರ್ ಅವರೇ, ಅತಿಥಿಗಳಾಗಿ ಈಗಾಗಲೇ ತಮ್ಮ ಹಿತನುಡಿಗಳನ್ನು ಮುಗಿಸಿರುವ ಹಾಗೂ ವಿಜ್ಞಾನ ಪ್ರಯೋಗಾಲಯವನ್ನು ಉದ್ಘಾಟಿಸಿರುವ ಶ್ರೀ ಗೌತಮ್ ಸರ್ ಅವರೇ, ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಈ ಶಾಲೆಯ ಎಲ್ಲ ವಿದ್ಯಾರ್ಥಿಗಳೇ, ನೆರೆದಿರುವ ಬಂಧು ಭಗಿನಿಯರೇ ಹಾಗೂ ಶಾಲೆಯ ಅಧ್ಯಾಪಕ ವೃಂದದವರೇ, ಸಮಾರೋಪ ಭಾಷಣ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ. ನಾನೇನು ತಯಾರಿಯನ್ನೇ ನಡೆಸದೇ ಬಂದವ. ಮಂಜುನಾಥ್ ಸರ್ ಬಂದು ಫೋನ್ ಮಾಡಿ ಕೇಳಿಕೊಂಡಿದ್ರು ಅತಿಥಿಗಳಾಗಿ ಬಂದು ಭಾಗವಹಿಸಬೇಕು ಅಂತ. ಸಂತೋಷದಿಂದ ಒಪ್ಕೊಂಡಿದ್ದೀನಿ. ಈಗಾಗಲೇ ಹಲವಾರು ನೃತ್ಯಗಳು, ಹಾಡುಗಳು, ಸಂಗೀತಗಳನ್ನು ಕೇಳಿ ನಾನು ಚಿಕ್ಕವನಿರುವಾಗ ನಮ್ಮ ಶಾಲೆಯಲ್ಲಿ, ಪ್ರಾಥಮಿಕ ಶಾಲೆಯಲ್ಲಿ ಹಾಗೂ ಹೈಸ್ಕೂಲ್ವರೆಗೆ ಸಾಕಷ್ಟು ಇಂಥ ಕಾರ್ಯಕ್ರಮಗಳನ್ನು ನಾವು ಕೂಡ ಮನೋರಂಜನೆ ತುಂಬಿಕೊಂಡಿದ್ದೇವೆ ಮನದಲ್ಲಿ. ಆಗಿನ 1ನೇ ಕ್ಲಾಸು, 2ನೇ ಕ್ಲಾಸ್, 3ನೇ ಕ್ಲಾಸ್ ಮಕ್ಕಳು ಒಂದು ಡ್ಯಾನ್ಸ್ ಮಾಡ್ತಾಯಿದ್ರು, ಬಹಳ ಅರ್ಥವತ್ತಾದ ಡ್ಯಾನ್ಸ್. ಇವತ್ತಿನ ವಿಷಯಕ್ಕೆ ನನಗೇನು ಹಾಡಲಿಕ್ಕೆ ಬರೋದಿಲ್ಲ, ಆದರೂ ಅದರದೊಂದು ಸ್ವಲ್ಪ ಮೆಲುಕು ಹಾಕಿಸ್ತೇನೆ ನೆನಪಿದ್ದಷ್ಟು. ಹೆಚ್ಚು ಕಮ್ಮಿ ಇದ್ದರೆ ದಯವಿಟ್ಟು ಕ್ಷಮಿಸಬೇಕು. ನಮ್ಮ ಶಾಲೆಯ ತೋಟದಲ್ಲಿ ಕಾಯಿ ಪಲ್ಯ ಬೆಳೆಸಿದೆವು, ಅದನ್ನು ಕೋಳಿಗಳು ತಿನ್ನದಂತೆ ಬೇಲಿ ಸಾಮ ಮಾಡಿದೆವು. ಬೆಂಡೆ, ಬದನೆ, ಅಲಸಂಡೆ, ಹೀರೆಕಾಯಿ, ಕುಂಬಳ ಮೊದಲಾದ ಬೀಜಗಳು ಮೊಳಕೆಗೆ ಬಂದಾವು, ದೊಡ್ಡದಾಗಿ ಬೆಳೆದಾವು, ಹೂಗಳನ್ನು ಬಿಟ್ಟಾವು, ತುಂಬ ಫಲ ಕೊಟ್ಟಾವು, ನೋಡಿರೆಮ್ಮ ಹರುಷ. ನೋಡಿ ಎಷ್ಟೊಂದು ಅರ್ಥವತ್ತಾಗಿದೆ ಎಂದಿದೆ. ಇವತ್ತು ನಮ್ಮ ಶಾಲೆಯ ತೋಟ ಇದು. ಅಧ್ಯಾಪಕರಾದ ಹಾಗೂ ಸಂಸ್ಥಾಪಕರಾದ ಶ್ರೀ ಮಂಜುನಾಥ್ ಸರ್ ಅವರು ಹಲವಾರು ಬೀಜಗಳನ್ನು ಬಿತ್ತಿದ್ದಾರೆ ಇಲ್ಲಿ. ಹಾಗೆ ತಮ್ಮ ಜೀವನದುದ್ದಕ್ಕೂ ಬೆಟ್ಟದಪುರಕ್ಕೂ ಕರ್ನಾಟಕಕ್ಕೂ ತಮ್ಮ ಜೀವನವನ್ನು ಸವಿಸಿ ಶಿಕ್ಷಣ ತಜ್ಞರಾದಂಥ ಶ್ರೀ ವಸಂತರಾಜೆ ಅವರನ್ನು ಸಲ್ಲಿಸುತ್ತಾ ಅವರ ಒಂದು ಶ್ರಮವೂ ಇಲ್ಲಿದೆ. ಈ ನಿಮ್ಮ ಪುಟಾಣಿ ಮಕ್ಕಳ ರೂಪದಲ್ಲಿ ಬೆಳೆದಂಥ ಬೀಜ, ಅವುಗಳಿಗೆ ಅವರ ಮನಸ್ಸು ಹಾಳಾಗಬಾರ್ದು, ಅವರ ಶಿಕ್ಷಣ ಹಾಳಾಗಬಾರ್ದು ಅಂತ ಒಂದು ಬೇಲಿಯ ರೂಪದಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಒಳ್ಳೆಯ ಅಧ್ಯಾಪಕ ವೃಂದದವರನ್ನು ಇಲ್ಲಿ ನೇಮಕ ಮಾಡಿದ್ದಾರೆ. ಸರಿಯಾದ ಸಮಯಕ್ಕೆ ನೀರು, ಗೊಬ್ಬರಗಳನ್ನು ನಿಮಗೆ ಒದಗಿಸಿ ಶಿಕ್ಷಣದ ಮೂಲಕ, ಅದು ಆಟೋಟಗಳು ಇರ್ಬೋದು, ತರಗತಿಯ ಒಳಗೆ ಕಲಿಯುವಂಥ ವಿದ್ಯೆ ಇರ್ಬೋದು, ಅಥವಾ ಹೊರಗಿನ ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು, ಇವನ್ನು ನಿಮಗೆ ಕೊಡುವಂಥ ಮೂಲಕ ನಿಮ್ಮನ್ನು ಹುಲಸಾಗಿ ಬೆಳೆಸಿದ್ದಾರೆ. ಇವತ್ತಿನ ದಿನ ನೀವು ಹೂ ಬಿಟ್ಟು ದೊಡ್ಡದಾಗಿ ಬೆಳೆದವು. ನಾಳೆ ಈ ನಮ್ಮ ವಿದ್ಯಾರ್ಥಿಗಳು ಯಾವ ಸಮಾಜದಲ್ಲಿ ಮುಂದೆ ಹೋಗಿ ಯಾವ ರೀತಿ ಬೆಳೀತಾರೆ, ಯಾವ ಒಂದು ವೃತ್ತಿಯಲ್ಲಿ ತೊಡಗ್ತಾರೆ. ರೈತಾಪಿ ವೃತ್ತಿಯಲ್ಲಿಯೇ ಕೆಲವರು ಒಳ್ಳೆಯ ಹೆಸರನ್ನು ಗಳಿಸ್ಬೋದು. ಮುಂದೆ ಅಧ್ಯಾಪಕರಾಗಿ, ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಹೆಸರಾಂತರಾಗ್ಬೋದು, ವೈದ್ಯರಾಗ್ಬೋದು, ಹೆಸರಾಂತ ವಿಜ್ಞಾನಿಗಳಾಗ್ಬೋದು. ನಮ್ಮ ಮಿಲಿಟರಿಯಲ್ಲಿ ಸೇವೆ ಸಲ್ಲಿರುವಂಥ ಜವಾನರಿಂದ ಹಿಡಿದು ದೊಡ್ಡ ಹುದ್ದೆಯವರನ್ನು ಅಲಂಘಿಸೋರು ಇರ್ಬೋದು, ರಾಜಕಾರಣಿಗಳಾಗ್ಬೋದು, ದೇಶವನ್ನೇ ಆಳ್ಬೋದು. ನೀವು ಅಂಥ ಒಂದು ಮಾರ್ಗದರ್ಶನ ನಿಮ್ಮನ್ನು ದೊಡ್ಡದಾಗಿ ಬೆಳೆಸಲಿಕ್ಕೆ ನಿಮ್ಮನ್ನು ಪ್ರಯತ್ನ ಪಡ್ತಾ ಇದ್ದಾರೆ. ತುಂಬ ಫಲ ಕೊಟ್ಟವು. ನಿಮ್ಮ ಶ್ರಮ, ನೀವು ಈ ಒಂದು ವಿದ್ಯಾರ್ಥಿ ದಿಸೆಯಲ್ಲಿ ಹಾಕಿದಂಥ ಶ್ರಮ, ಈಗಾಗಲೇ ಗೌತಮ್ ಸರ್ ಅವರು ಇದನ್ನು ಹೇಳಿದ್ದಾರೆ ನಿಮಗೆ. ಈ ಶ್ರಮವನ್ನೆಲ್ಲ ಉಪಯೋಗಿಸಿ ನೀವು ಹುಲಸಾಗಿ ತುಂಬ ಫಲ ಕೊಟ್ಟವು. ನೋಡಿರೆಮ್ಮ ಹರುಷ.
ನೋಡಿ ನಮಗೆಲ್ಲ ಎಷ್ಟು ಖುಷಿ ಆಗ್ತಿದೆ. ನೀವು ದೊಡ್ಡದಾಗಿ ಬೆಳೆದು ಸಮಾಜದಲ್ಲಿ ಉತ್ತಮ ಒಂದು ಹೆಸರನ್ನು ಗಳಿಸಿ ದೇಶ ಸೇವೆಯನ್ನು ಮಾಡಿಕೊಂಡು ಇದ್ದಾಗ ಎಷ್ಟೊಂದು ಖುಷಿಯಾಗುತ್ತೆ. ಸಂಸ್ಥೆಯನ್ನು ಬೆಳೆಸಿದಂಥ ಇದರ ಸಂಸ್ಥಾಪಕರಿಗೂ ಅಧ್ಯಾಪಕ ವೃಂದದವರಿಗೂ ನಿಮ್ಮನ್ನು ಹೆತ್ತು ಸಲಹಿತ ಪೋಷಕರಿಗೂ ನಿಮ್ಮ ಬಗ್ಗೆ ಎಷ್ಟೊಂದು ಖುಷಿಯಾಗುತ್ತೆ ಅನ್ನೋದನ್ನು ನೀವು ಮನದಟ್ಟಿಕೊಳ್ಕೊಳ್ಳಿ. ಈ ಒಂದು ಸಣ್ಣ ಒಂದು ಹಾಡಿನ ಮೂಲಕ ಇದನ್ನು ನಿಮಗೆ ನಾನು ಮನದಟ್ಟು ಮಾಡಿಕೊಂಡಿದ್ದೇನೆ. ಹಾಗೆಯೇ ಪ್ರಾಸ್ತಾವಿಕವಾಗಿ ಡಾಕ್ಟರ್ ಗೌತಮ್ ಸರ್ ಅವರನ್ನು ಪರಿಚಯಿಸುವಾಗ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿದರು. ಈಗಿನ ಕಾಲದಲ್ಲಿ ವೈದ್ಯರೇ ಅಲ್ಟಿಮೇಟ್, ಅವರು ಕೈ ಬಿಟ್ಟರೆ ಎಲ್ಲ ಕೈ ಬಿಟ್ಟಂಗೆ ಅವರನ್ನೇ ಮತ್ತೆ ಹಿಡ್ಕೊಂಡ್ಬಿಟ್ಟು ಜಾಡಿಸ್ಲಿಕ್ಕೆ ಶುರು ಮಾಡ್ತಾರೆ, ಹಾಗಾಗಿದೆ. ಆದರೆ ನೋಡಿ, ಮೂಲ ಆ ಶ್ಲೋಕದ ಒಂದು ಶ್ಲೋಕ ಇದೆ, ಶರೀರೇ ಜರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಳೆಯವರೇ ಔಷಧೀಂ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿ ಅಂತ. ಅದರ ಅರ್ಥ ಏನಂದರೆ, ನಾವು ಹುಟ್ಟಿದಾರಬ್ಬನಿಂದ ಸಣ್ಣ ಮಕ್ಕಳಾಗಿ ಬೆಳೆದು ದೊಡ್ಡವರಾಗುವವರೆಗೆ ವಿವಿಧ ಕೆಲಸಗಳನ್ನು ಮಾಡಿ, ಒಳ್ಳೆಯ ಕೆಲಸವನ್ನು ಅನಾಚಾರಗಳನ್ನು ಮಾಡಿ, ಶರೀರದ ತುಂಬ ಎಲ್ಲ ಕಲ್ಮಶಗಳನ್ನು ತುಂಬಿಕೊಂಡು ಶರೀರ ಜರ್ಜರಿತವಾಗಿ ಇನ್ನೇನು ಸಾಯಬೇಕು ಅನ್ನುವಾಗ ಅಲ್ಲಿ ಸಿಗುವುದು ನಮಗೆ ಜ್ಞಾನವಿ ತೋಯಂ. ಜ್ಞಾನವಿ ತೋಯಂ ಅಂದರೆ ಗಂಗಾ ತೀರ್ಥ, ಗಂಗಾ ನೀರು. ಹಾಗೆ ನಾರಾಯಣನೇ ಅಂದರೆ ಶ್ರೀಹರಿಯೇ ನಮ್ಮ ವೈದ್ಯ. ವೈದ್ಯನೇ ಶ್ರೀಹರಿ ಅಲ್ಲ, ಶ್ರೀಹರಿಯೇ ವೈದ್ಯ ಆ ಟೈಮಲ್ಲಿ, ಅಂದರೆ ನಮ್ಮ ಅಂತಿಮ ಕಾಲದಲ್ಲಿ. ಒಂದು ಮಾತಿದೆ, ಹರಿಸತ್ಯ ಮನುಷ್ಯ ಲವಲೇಶ ಅಂತ. ದೇವರಲ್ಲಿ ನಂಬಿಕೆ ಇಟ್ಟವನು, ಸದಾ ದೇವರನ್ನು ಸ್ಮರಿಸ್ತಾ ಇರುವವನು ಯಾವಾಗಲೂ ಸುಖಿಯಾಗಿರ್ತಾನೆ. ಹಾಗೆ ಮನುಷ್ಯನ ಚಿತ್ತ ಅದು ಲವಲೇಶ, ಅದಕ್ಕೆ ಬೆಲೆಯೇ ಇಲ್ಲ. ದೇವರು ಹೇಗೆ ನಡೆಸಿಕೊಡ್ತಾನೋ ಅದರ ಹಾಗೆ ನಮ್ಮ ಒಂದು ಕರ್ಮಗಳು ನಡೀತಾ ಹೋಗ್ತದೆ. ಮನುಷ್ಯ ಯೋಚಿಸಿದ್ದು ಯಾವುದೂ ಆಗೋದಿಲ್ಲ. ದೇವರು ಏನು ಯೋಚಿಸ್ತಾನೆ, ನಮ್ಮ ತಲೆ ಮೇಲೆ ಏನು ಹಣೆ ಬರ ಬರೀತಾನ, ಅದೇ ಸತ್ಯವಾಗಿರೋದು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಲವಾರು ನಾವು ನೃತ್ಯ ಸಂಗೀತಗಳನ್ನು ನೋಡಿದ್ದೀವಿ. ಯಾರೋ ಒಂದು ಒಳ್ಳೆಯ ರೀತಿಯಲ್ಲಿ ಭರತನಾಟ್ಯವನ್ನು ಮಾಡಿದಿರಿ. ಮುಂದಿನ ದಿನಗಳಲ್ಲೂ ಮಕ್ಕಳೇ, ನೀವು ಸಾಧ್ಯವಾದಷ್ಟು ನಮ್ಮ ಅಧ್ಯಾಪಕ ವೃಂದದವರದ್ದು, ನಿಮ್ಮ ಪೋಷಕರದ್ದು ಸಹಕಾರವನ್ನು ಬೆಳೆಸಿಕೊಂಡು ಈ ಶಾಲೆಗೆ ಅತ್ಯುತ್ತಮ ಹೆಸರನ್ನು ತರಬೇಕು. ಆಟೋಟ ಸ್ಪರ್ಧೆಗಳಲ್ಲಿ, ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ನೀವು ಮುಂದೆ ಬೆಳೀಬೇಕು ಅಂತ ಆಶಿಸ್ತಾ, ನನಗೆ 2 ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.